ನಮಸ್ಕಾರ ಎಲ್ರಿಗೂ. ಒಂದು ಸಿನಿಮಾ ಟೈಟಲ್ ಬಗ್ಗೆ ಈ ಒಂದು ವಿಚಾರವನ್ನ ಮಾತಾಡಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ಒಂದು ಸಿನಿಮಾಗೆ ಬಹುಮುಖ್ಯವಾಗಿರೋದು ಕಥೆ ಅಂತ ಎಲ್ಲರೂ ನಿಮ್ಗೆ ಗೊತ್ತು. ಕಥೆ, ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಓಕೆ. ಬಹುಮುಖ್ಯವಾಗಬೇಕಾಗಿರೋದು ಕೂಡ ಚಿತ್ರದ ಟೈಟ್ಲ್ ಕೂಡ ಆಗುತ್ತೆ. ಕೆಲವರು ಹೀರೋಗಳ ಮೇಲೂ ಕೂಡ ಡಿಪೆಂಡ್ ಆಗಿ ಕೆಲವು ಕಥೆಗಳಿಗೆ ತಕ್ಕಂತೆ ಅಥವಾ ಹೀರೋಗಳಿಗೆ ತಕ್ಕಂತೆ ಅವರ ಡಿಮ್ಯಾಂಡಿಗೆ ತಕ್ಕಂತೆ ಸಿನಿಮಾ ಟೈಟ್ಲ್ ಇಡೋದು ಕೂಡ ನಿಮ್ಗೆಲ್ಲ ಗೊತ್ತಿರೋದೆ. ಬಟ್ ನಿರ್ದೇಶಕರು ಕೂಡ ಒಂದು ಏನ್ ಕಲ್ಪನೆ ಮಾಡ್ಕೊಟ್ಟಿರ್ತಾರೆ ಆ ಒಂದು ಕಥೆಗೆ ಯಾವ ಟೈಟ್ಲ್ ಶೀರ್ಷಿಕೆ ಸೂಕ್ತ ಅನ್ನೋದು ಕೂಡ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಬಟ್ ನಾನು ಇಲ್ಲಿ ಹೇಳಕ್ ಹೊರಟಿರೋದೇನಂದ್ರೆ ಟೈಟ್ಲು ಯಾವ್ಯಾವ ರೀತಿ ವಿಶೇಷತೆ ಅನ್ಸಿದ್ದು ನನಗೆ ಅಂದ್ರೆ, ಇವಾಗ ಒಂದೇ ಅಕ್ಷರಿನ ಟೈಟ್ಲ್ಗಳ ಸಿನಿಮಾಗಳೆಲ್ಲ ನಿಮಗೆ ಬಂದಿದೆ. ಅಂತ ಬಂದಿದೆ, ಎ ಅಂತ ಬಂದಿದೆ, ಕ ಅಂತ ಬಂದಿದೆ, ತ ಅಂತ ಒಂದು ಸಿನಿಮಾ ಬಂದಿದೆ, ಆಮೇಲೆ ಸ ಅಂತಾನೂ ಒಂದು ಬಂದಿದೆ, ಉಶ್ ಈ ಸಿನಿಮಾನು ಕೂಡ ಬಂದಿದೆ. ಇವೆಲ್ಲ ಒಂದೇ ಅಕ್ಷರದ ಟೈಟ್ಲ್ಗಳಾದ್ರೆ ಸ್ವಲ್ಪ ಉದ್ದ ಹೆಸರಿನ ಟೈಟ್ಲ್ಗಳು ಅಂತಂದ್ರೆ, ಇವಾಗ ಎಕ್ಸಾಂಪಲ್ ಅಂದ್ರೆ ಉದ್ದ ಅಂದ್ರೆ ನಾರ್ಮಲ್ ಉದ್ದ, ಆಸೆಗೊಬ್ಬ ಮೀಸೆಗೊಬ್ಬ, ರಾಯರು ಬಂದರು ಮಾವನ ಮನೆಗೆ, ನಾವಿಬ್ಬರು ನಮಗಿಬ್ಬರು, ಏನ್ ಸ್ವಾಮಿ ಅಳಿ ಅಂದ್ರೆ, ಲವ್ ಮೀ ಹಾರ್ ಹೇಟ್ ಮೀ. ಈ ಸಿನಿಮಾ ಬಿಡುಗಡೆ ಆಗ್ಬೇಕು. ರಚಿತಾರಾಮ್ ಅವರು ಮತ್ತೆ ಡಾರ್ಲಿಂಗ್ ಕೃಷ್ಣ ಅವರು ಆಕ್ಟ್ ಮಾಡಿರೋ ಸಿನಿಮಾ. ಆಪರೇಷನ್ ಡೈಮಂಡ್ ರಾಕೆಟ್, ಕಟಾರಿ ವೀರ ಸುರಸುಂದರಂಗಿ, ಮಾತಾಡು ಮಲ್ಲಿಗೆ, ನಾನು ಹೇಮಂತ್ ಅವಳು ಸೇವಂತಿ, ಸುಂದರ ನೀನು ಸುಂದರಿ ನಾನು, ನೀನು ನಕ್ಕರೆ ಹಾಲು ಸಕ್ಕರೆ, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಮಂಗನ ಕೈಲಿ ಮಾಣಿಕ್ಯ, ನಂಬರ್ 73 ಶಾಂತಿ ನಿವಾಸ, ಸಂತೆಯಲ್ಲಿ ನಿಂತ ಕಬೀರ, ಚಿನ್ನ ನಿನ್ನ ಮುದ್ದಾಡುವೆ, ಸಿಂಗಾಪೂರಿನಲ್ಲಿ ರಾಜ ಕುಳ್ಳ, ಮದುವೆ ಮಾಡು ತಮಾಷೆ ನೋಡು. ಇವೆಲ್ಲ ಸಿನಿಮಾಗಳು ಹೇಗೆ ಅಂದ್ರೆ, ಈ ಶೀರ್ಷಿಕೆಗಳು ಏನಂದ್ರೆ ಒಂದು ನಾರ್ಮಲ್ ಉದ್ದ ಅಂತ, ಏನು ತುಂಬಾ ಉದ್ದ ಅಂತ ಅನ್ಸಲ್ಲ, ನಾರ್ಮಲ್ ಚಿಕ್ಕದಾಗಿ. ಇನ್ನ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಉದ್ದನೆಯ ಶೀರ್ಷಿಕೆ ಸಿನಿಮಾಗಳು ಕೇಳಿದ್ರೆ ಅಂದ್ರೆ ತಕ್ಷಣ ನೆನಪಾಗೋದು ಯಾವ್ದಂದ್ರೆ ಕಾಶಿನಾಥ್ ಅವ್ರ ಸಿನಿಮಾ. ಅವರೇ ಆಕ್ಟ್ ಮಾಡಿ ಮತ್ತು ಡೈರೆಕ್ಷನ್ ಮಾಡಿರೋ ಸಿನಿಮಾ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಅವಳೇ ನನ್ನ ಹೆಂಡತಿ ಸಿನಿಮಾದಲ್ಲಿ ಹಾಡು ಸಖತ್ ಫೇಮಸ್ ಆಗಿರೋದ್ರಿಂದ ಅವರು ಈ ಸಿನಿಮಾಗೆ ಇದೇ ಟೈಟ್ಲ್ ಅಂತ ಹೇಳ್ತಾರೆ. ಇನ್ನ ಆ ಸಿನಿಮಾ ಬಿಟ್ರೆ ಇತ್ತೀಚೆಗೆ ಅಂದ್ರೆ 2018, 19, 20 ಈ 19ನೇ ಸಾಲಿನಲ್ಲಿ ಬಂದಂತ ನಮ್ಮ ರಿಷಬ್ ಶೆಟ್ಟಿ ಸರ್ ಡೈರೆಕ್ಷನ್ ಮಾಡಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಕೊಡುಗೆ ರಾಮಣ್ಣ ರೈ. ಎಷ್ಟು ದೊಡ್ಡ ಹೆಸರಿದೆ ನೋಡಿ. ಇದಾದ್ಮೇಲೆ ಗುರುನಂದನ್ ಅವರು ಮತ್ತೆ ಶ್ವೇತಾ ಶ್ರೀವಾತ್ಸವ ಅವರು ಆಕ್ಟ್ ಮಾಡಿರೋ ಸಿನಿಮಾ ಸೈಬರ್ ಯುಗದವಳು ನವಯುಗ ಮಧುರ ಪ್ರೇಮ ಕಾವ್ಯಂ. ಈ ಸಿನಿಮಾ ಟೈಟ್ಲ್ ಎಷ್ಟು ದೊಡ್ಡದಾಗಿದೆ ಅಲ್ಲ. ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು ಅಂದ್ರೆ, ಪ್ರೀತಿಯಕ್ಕೆ ಭೂಮಿ ಮೇಲಿದೆ ಬಂದು ನಾರ್ಮಲ್ ಇದ್ರಲ್ಲಿ ಹಾಕೋಬಹುದು. ಇನ್ನು ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು, ಸಾರಿ ಇದೆಲ್ಲ ಹೇಳ್ಬಿಟ್ನಲ್ವಾ. ಇದಾದ್ಮೇಲೆ ನಂಗೆ ನೆನಪಾಗಿತ್ತಂದ್ರೆ, ಈಗ ಅಪ್ಕಮಿಂಗ್ ಸಿನಿಮಾ 666 ಆಪರೇಷನ್ ಡ್ರೀಮ್ ಥಿಯೇಟರ್, ಆಮೇಲೆ ಆಪರೇಷನ್ ಜಾಕ್ಪಾಟ್ನಲ್ಲಿ CID 999, ಬಂಗಾರ ಸಣ್ಣ ಬಂಗಾರದ ಮನುಷ್ಯ, ರಮೇಶ್ ಅವ್ರದ್ದು ಹ್ಞೂ ಅಂತೀಯ ಊಹು ಅಂತೀಯ, 3 ಗುಟ್ಟು 1 ಸುಳ್ಳು 1 ನಿಜ, ಭೂಮಿ ತಾಯಿಯ ಚೊಚ್ಚಲ ಮಗ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಇನ್ನು ಉಪೇಂದ್ರ ಅವ್ರದ್ದು ಭೀಮಸ್ ಬ್ಯಾಂಗ್ ಕಿಡ್ಸ್, ಇದು ಉದ್ದನೆಯ ಶೀರ್ಷಿಕೆ ಇರೋ ಸಿನಿಮಾ. ಬಟ್ ಇವಾಗ ಚೇಂಜ್ ಆಗಿದೆ, ರಕ್ತ ಕಾಶ್ಮೀರ ಅಂತ ಚೇಂಜ್ ಆಗಿರೋದ್ರಿಂದ ಅದು ಇದೇ ವರ್ಷ ರಿಲೀಸ್ ಆಗುತ್ತೆ. ಇದಾದ್ಮೇಲೆ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ರವಿಚಂದ್ರನ್ ಅವರು ಆಕ್ಟ್ ಮಾಡೋ ಸಿನಿಮಾ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ, ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ, ಶ್ರೀ ಕನ್ನಿಕಾ ಪರಮೇಶ್ವರಿ ಕತೆ, ಕೃಷ್ಣ ನೀ ಲೇಟಾಗಿ ಬಾರೋ. ಸೊ ಇದಿಷ್ಟು ಸಿನಿಮಾಗಳು, ಒಂದಿಷ್ಟು. ಇನ್ನೂ ನಾನು ತುಂಬಾ ಸಿನಿಮಾಗಳು ಉದ್ದನೆಯ ಶೀರ್ಷಿಕೆ ಇರೋ ಸಿನಿಮಾಗಳು ಬಿಟ್ಟಿದ್ದೀನಿ. ಬಟ್ ಅದು ಒಬ್ಬೊಬ್ರಿಗೆ ಒಂದೊಂಥರ. ಈ ಡೈರೆಕ್ಟರ್ಗಳಿಗೆ ಅಂದ್ರೆ ಎಸ್ ನಾರಾಯಣ ಅವ್ರಿಗೆ ಚ ಅಕ್ಷರ ಕಂಡ್ರೆ ಇಷ್ಟ, ಕಾಶಿನಾಥ್ ಅವ್ರಿಗೆ ಈ ಅಕ್ಷರದಿಂದ ಶುರುವಾಗೋ ಸಿನಿಮಾಗಳು ಇಷ್ಟ, ನಮ್ಮ ಭರ್ಜರಿ ಚೇತನ್ ಅವ್ರಿಗೆ ಬ ಅಕ್ಷರದಿಂದ ಶುರುವಾಗೋ ಸಿನಿಮಾಗಳು. ಈ ಥರದ್ದೆಲ್ಲ ನೀವು ಕೇಳಿರ್ತೀರ. ಇದೊಂದು ವಿಶೇಷ ಅನ್ನಿಸ್ತು. ಉದ್ದನೆಯ ಶೀರ್ಷಿಕೆ ಚಿಕ್ಕ ಒಂದೇ ಅಕ್ಷರ, ನಾರ್ಮಲ್ ಉದ್ದ ಮತ್ತು ಅತಿ ಉದ್ದನೆಯ ಶೀರ್ಷಿಕೆ ಇರೋ ಸಿನಿಮಾಗಳು. ಸೊ ನಾನು ಯಾವ್ಯಾವ ಸಿನಿಮಾ ತುಂಬಾ ಸಿನಿಮಾಗಳು ಮಿಸ್ ಮಾಡ್ಕೊಟ್ರೆ, ರಂಗೇನಹಳ್ಳಿ ರಂಗೇಗೌಡ ಎಷ್ಟು ಉದ್ದನೆಯ ಶೀರ್ಷಿಕೆ. ಈ ತರ ಉದ್ದನೆಯ ಶೀರ್ಷಿಕೆ ಸಿನಿಮಾಗಳು ನಿಮ್ಗೆ ಗೊತ್ತಿದ್ರೆ ಅಥವಾ ನನಗೆ ಕೆಲವೊಂದಿಷ್ಟು ಮರ್ತಿದ್ದೀನಿ, ಸೊ ಅಂತ ಸಿನಿಮಾಗಳು ಕಾಮೆಂಟ್ ಮಾಡಿ. ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ.